ഹലോ ഗൈസ്, വെൽക്കം ബാക്ക് ടു ചാനൽ. എല്ലാവർക്കും പുതിയവിലേക്ക് സ്വാഗതം. നമ്മൾ നമ്മുടെ ഷിന്റെ മൂവിന്റെ അടുത്ത റിയാക്ഷൻ വന്നിരിക്കുകയാണ്. അതെ, നമ്മൾ ലാസ്റ്റ് സീനിൽ കണ്ടു വീണ്ടും ഒരു മർഡർ നടന്നിട്ടുണ്ട്. ആൻഡ് അവർ രണ്ടുപേരും മിസ്സിംഗ് ആയ രണ്ടുപേരുടെയും ബ്രദർ ആൻഡ് സിസ്റ്റേഴ്സിന്റെ ഡെഡ് ബോഡിയെ നമുക്ക് കിട്ടിയിട്ടുണ്ട്. അത് മാത്രമല്ല, ഇപ്പൊ നമ്മുടെ അസിസ്റ്റന്റ് ഡയറക്ടറിന്റെ മർഡർ ആയി. അതെ, അതുപോലെ തന്നെ നമ്മുടെ ഉപ്പി സാറിന്റെ ഒരു എൻട്രി സീനും എൻട്രി കഴിഞ്ഞ് എനിക്ക് ഒന്നില്ല, ഇനിയിപ്പോ വീണ്ടും ഫർദർ സീൻസിൽ ഉണ്ടായിരിക്കും. ഇത് മാത്രമായിരുന്നു. അപ്പൊ ഇനി അങ്ങോട്ട് കണ്ടത് നമ്മള് നമ്മുടെ മെയിൻ ഹീറോ അവിടെ പോകുന്നാണ് പറഞ്ഞിരിക്കുന്നത്. അപ്പൊ നമുക്കിപ്പോ കാണാം. അതുപോലെ തന്നെ എനിക്കൊന്ന് 2-3 കമന്റ്സ് ഉണ്ടായിരുന്നു. അതായത് ഇത് വൺ ഓഫ് ദ റീസൺ ലൈക്ക് ആ ടൈമിൽ ഭയങ്കര ഒരു ഹൊറർ മൂവിയാണ്. ആ ഒരു സമയത്ത് ഒരു ഹൊറർ മൂവി ആയിരിക്കും. ഇപ്പൊ പിന്നെ അത്രയും നല്ല റിയലിസ്റ്റിക് എഫക്ട്സും വിഷ്വൽ എഫക്ട്സും CGI ഒക്കെ വന്നു കഴിഞ്ഞപ്പോ അപ്പൊ നമുക്ക് അങ്ങനെ നോക്കുമ്പം അല്ല ഞാൻ അതിനെ ജഡ്ജ് ചെയ്യുന്നല്ല. അപ്പോഴത്തേനും എനിക്ക് ഞാൻ വിചാരിച്ചിരുന്നത് ഇത് ഹൊറർ സ്റ്റോറിനെക്കാട്ടും എനിക്കൊന്നും ഇത് ആര് പ്ലേ ചെയ്യുന്നതാണെന്നാണ് എനിക്ക് തോന്നുന്നത്. എനിക്കും തോന്നുന്നത് ഇറ്റ്സ് നോട്ട് ഇതിനകത്തൊരു ഗോസ്റ്റ് അല്ലായിരിക്കും തോന്നുന്നത്. അപ്പൊ നമുക്ക് എളുപ്പം റിയാക്ഷൻ തുടങ്ങാം. ಕರ್ಮನೋ ಏನೋ ಈ ಕೇಸ್ ಒಂದು ತಲೆ ತಿಂತಾ ಇದೆ. ರಾತ್ರಿ ಅನ್ನಂಗಿಲ್ಲ, ಹಗಲು ಅನ್ನಂಗಿಲ್ಲ, ದುಡ್ದಿದ್ದು ಛೇ. ಎನಿ ಪ್ರೋಗ್ರೆಸ್ ಸರ್? ಏನ ಸರ್, ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸಿದೀನಿ. ರಿಪೋರ್ಟ್ ಇನ್ನು ಬರಬೇಕು. ಆ ಕೊಲೆಗಾರ ಬಹಳ ಕ್ರೂರಿ ಅಂತ ಕಾಣಿಸುತ್ತೆ. ಚಿತ್ರಹಿಂಸೆ ಕೊಟ್ಟು ಆ ಕುಂಟುನು ಅವ್ರ ಅಕ್ಕನ್ನು ಕೊಂದಿದ್ದಾನೆ. ಅಂದ್ರೆ ಈ ಕೊಲೆಯಿಂದೇನೋ ಭಯಂಕರ ದ್ವೇಷ ಇರ್ಬೇಕು. ಅದೇನೋ ಸರಿ ಸರ್, ಆದ್ರೆ ಕುಂಟ ಮತ್ತು ಅವನಕ್ಕ ಬಾಳ್ ಮನೆ ಹತ್ರ ಏನಕ್ಕೆ ಹೋದ್ರು? ಆ ಮನೇಲಿ ಏನ್ ನಡೀತಿದೆ ಅಂತ? ಸರ್, ಒಂದ್ ಕೆಲಸ ಮಾಡೋಣ ಸರ್, ನಾಳೆ ನಾವು ಅಲ್ಲೇ ಹೋಗಿ ಶೂಟಿಂಗ್ ಮಾಡೋಣ. ಏನಾದ್ರೂ ಕ್ಲೂ ಸಿಗ್ಬಹುದು. ಕರೆಕ್ಟ್ ಸರ್, ನೀವು ಬಂದ್ಬಿಡಿ ನಮ್ ಜೊತೆ ಶೂಟಿಂಗ್ಗೆ. ನಾನು ಬಂದ್ರೆ ನಿಮ್ಗೆ ಯಾವ ಕ್ಲೂ ಸಿಗೋದಿಲ್ಲ. ನನ್ನ ಕಂಡ್ರೆ ಇಡೀ ಎಷ್ಟಿದೆ ಗಡಗಡ ಅಂತ ನಡೆದುತ್ತೆ. ನೀವು ಅಲ್ಲಿ ಶೂಟಿಂಗ್ ಇಟ್ಕೊಂಡು ಪ್ರಯತ್ನ ಪಡಿ. ಏನಾದ್ರೂ ಕ್ಲೂ ಸಿಕ್ಕರೆ ತಕ್ಷಣ ಫೋನ್ ಮಾಡಿ, ಇಮ್ಮಿಡಿಯೇಟ್ ಆಗಿ ಬಂದ್ಬಿಡ್ತೀನಿ. അകത്ത് പറയാൻ പറ്റില്ല. ഡെഡ് ബോഡി ಏನ್ ಸರ್ ಇದು? ಜಾಗ ಬಿಡಿ ಸ್ವಲ್ಪ. ಸರ್, ಇಲ್ಲಿ ಯಾಕೆ ಸರ್ ಬಂದು ಶೂಟಿಂಗ್ ಮಾಡಕ್ಕೆ? ಅಲ್ಲಿ ನೋಡಿ ಸರ್, ಮೊದಲು ಜಾಗ ಖಾಲಿ ಮಾಡಿ ನಡೀರಿ. ಕೃಷ್ಣ, ಯಾರು ಹೇಳೋದು? ನಾನೆಲ್ಲ ಹೇಳ್ತೀನಿ, ನಡೀರಿ ಸರ್. ಮೊದಲು ಜಾಗ ಖಾಲಿ ಮಾಡಿ ನಡೀರಿ, ಬೇಗ ನಡೀರಿ. ಸಿದ್ದಣ್ಣ, ಆ ಹೆಣ್ಣನ ಮತ್ತೆ ಸ್ಮಶಾನ ಊಟಕ್ಕೋ. ನಡೀರಿ ಬೇಗ. ಈಗ ಹೇಳಿ, ಯಾರ್ದ ಹೆಣ? ಸರ್, ನಿಂಗೆ ನೋಡಿ ಹೆಣ. ಇಲ್ಲೇ ಪಕ್ಕದ ಎಸ್ಟೇಟಲ್ಲಿ ಕೆಲಸ ಮಾಡ್ತಾ ಇದ್ರು. ನೀವೆಲ್ಲ ಯಾಕೆ? ನಾನು ಒಬ್ಳೆ ಹೋಗ್ತೀನಿ. ಸರ್, ನಾವು ನಮ್ ಕೈಲ ಸಹಾಯ ಮಾಡ್ತೀವಿ. ಕುಮಾರ್ ನಮ್ ಜೊತೆ ಬರ್ಲಿ ಬಿಡಿ. ಓಕೆ ಬೇವರ್ಸ ನಮ್ಮನೆ ಹೋಗೋ ಆ ಕಡೆ. ನಾನು ಎದುರು ಬರೋಣ ಅಂತ ಹೇಳಿಲ್ಲ. ಕಂತ್ರಿ ಕಜ್ಜಿ ನನ್ನ ತೊಟ್ಟಿ ನನ್ನ ಮಗನ್ ತಂದು. ಜೋರಾಗಿ ಮಾತಾಡ್ಬೇಡಿ ಸರ್, ನಾವು ಹೋಗೋದು ಯಾರಿಗೂ ಗೊತ್ತಾಗ್ಬಾರ್ದು. ಕರೆಕ್ಟ್ ಸರ್. What do you think? What's going to happen? ಈ ಮನೆಯಲ್ಲಿ ಯಾರು ವಾಸವಾಗಿದ್ರು? ಎಷ್ಟು ವರ್ಷಗಳಿಂದ ಈ ಮನೆ ಬಾಳ್ ಬಿದ್ದಿದೆ? ಈ ವಿಷಯನೆಲ್ಲ ನಾಗರಾಜ್ ಹತ್ರ ಕೇಳಿ ತಿಳ್ಕೊಳ್ಬೇಕು. ಏನಂತೀರಾ? ಸಾರ್ ಅಯ್ಯೋ, Without its ghost. അങ്ങനെ
ഇനി ആ പണ്ഡിത്താണോ? പണ്ഡിത്താണോ? ആ ടീമിലുണ്ടായിരുന്നല്ലോ അതവനാന്ന് തോന്നുന്നു. അതെടുത്തോണ്ട് പോയി അല്ലേ? ആ ഡമ്മി എടുത്തോണ്ട് പോയി. പണ്ഡിത് even he asked to do something. ಟ್ರೈ ಮಾಡ್ತಾ ಇದ್ದೆ. ಹೇಳು, ಬೇಗ ಹೇಳು. ಹೇಳ್ತೀನಿ ಬಿಡು. ಹೇಳು. ಹೇಳ್ತೀನಿ, ಆದರೆ ಈ ವಿಷಯ ಯಾರಿಗೂ ಹೇಳ್ಬಾರ್ದು. ನನ್ ಮರ್ಯಾದೆ ಹೋಗುತ್ತೆ. ಆಗ್ಲಿ ಹೇಳು. ನನಗೂ ನಾಗರಾಜ ಹೆಂಡತಿಗೂ ಸಂಬಂಧ ಇತ್ತು. ಅವಳ ದಿನ ನನ್ನ ಆಶ್ರಮಕ್ಕೆ ಬರ್ತಾ ಇದ್ಲು. ಅವಳ ತಮ್ಮ ಅವಳಿಗೆ ರಕ್ಷಣೆ ನೀಡ್ತಾ ಇದ್ದ. Okay, even he was ಒಂದಿನ ಅವಳ ತಮ್ಮ ಜ್ಞಾನ ಬಂದ್ಮೇಲೆ ಒಳಗ್ ಬಂದ್ ನೋಡ್ದೆ. ಅಲ್ಲ ಅವಳು ಇರ್ಲಿಲ್ಲ. ಅವತ್ತು ಆ ಹಾಲ್ ಮನೆ ಹತ್ರ 2 ಹೆಣ ಸಿಕ್ತಾಗಿಂದ ನನಗೆ ತುಂಬಾ ಭಯ ಆಯ್ತು. ಪೊಲೀಸ್ನವರು ನಾಯಿಗಳನ್ನೇನಾದ್ರು ಕರ್ಕೊಂಡ್ಬಂದು ಆ ನಾಯಿಗಳಿಗೆ ಬೊಂಬೆನ ಮುಸಿ ನಮ್ಮ ಆಶ್ರಮಕ್ಕೆ ಬಂದು ನಾನೇ ಕೊಲೆಗಾರ ಅಂತ ತೀರ್ಮಾನ ಮಾಡ್ಬಿಟ್ರೆ. ಅದು ಅಲ್ಲದೆ ನಾಗರಾಜ್ ರಾಯರು 2 ಹೆಂಡತಿಗೂ ನನಗೂ ಇರೋ ಸಂಬಂಧ ಇಡೀ ಊರಿಗೆ ಗೊತ್ತಾಗುತ್ತೆ ಅಂತ ಭಯ ಆಯ್ತು. ಅದಕ್ಕೆ ಈ ಬೊಂಬೆನ ಸುಟ್ಬಿಟ್ರೆ ಯಾರಿಗೂ ಏನು ಗೊತ್ತಾಗಲ್ಲ ಅಂತ ನಾನು ಈ ರೀತಿ ಮಾಡಿದೆ. ಇದ್ರಲ್ಲಿ ನಂದೇನು ತಪ್ಪಿಲ್ಲ. ನೀನ್ ಹೇಳ್ತಿರೋದಲ್ಲ ನಿಜ ತಾನೆ? ನನ್ನ ಅಡೆಗಳು ನಿಜ. ಬಿಟ್ಬಿಡಿ ಕುಮಾರ್. ಹೋಗು. ಸರ್, ಸನ್ಯಾಸಿ ಹೇಳೋದ್ ನೋಡಿದ್ರೆ ಈ ಕುಡ್ಕ ಹೇಳಿದ ಮಾತು ನಿಜ ಅನ್ಸುತ್ತೆ. ಈ ಬೊಂಬೆಲ ಯಾರ ಸೇರ್ಕೊಂಡು ಈ ಕೆಲಸ ಮಾಡ್ತಿದ್ದಾರೆ. ಇದನ್ನ ನೋಡಿ ಆ ಕುಡ್ಕ ಇದ್ರಲ್ಲಿ ದೆವ್ವ ಸೇರ್ಕೊಂಡಿದೆ ಅಂತ ಹೇಳಿರ್ಬೇಕು. ಕರೆಕ್ಟ್. ಈ ದೆವ್ವನೂ ಅಲ್ಲ, ಭೂತನೂ ಅಲ್ಲ. ನೋಡಿ, ನಮ್ಮನ್ನೆಲ್ಲ ಹೆದರ್ಸೋದಕ್ಕೆ ಯಾರು ಆಡ್ತಿರೋ ನಾಟಕ ಇದು. ನೀವ್ ಯಾರೇ ಹೆದರ್ಬೇಕಾಗಿಲ್ಲ. ಹೌದು, ನಮ್ಮಲ್ಲೇ ಯಾರೋ ಇದನ್ನ ಮಾಡ್ತಾ ಇದ್ದಾರೆ. ಅಲ್ಲ ಸರ್, ಇದು ದೆವ್ವ ಅಲ್ಲ ಅಂದ ಮೇಲೆ ನಿಂಬೆ ಹಣ್ಣಿನಿಂದ ರಕ್ತ ಹೇಗ್ ಬಂತು? ಈ ಹಾಸಿಗೆ ಮೇಲೆ ಕಾಗೆ ಹೇಗ್ ಬಂದ್ ಬಿತ್ತು? ಇದ್ರಲ್ಲಿ ಏನೋ ಟ್ರಿಕ್ಸ್ ಇದೆ ಅಷ್ಟೇ. ಇದು ದೆವ್ವನೂ ಅಲ್ಲ, ಭೂತನೂ ಅಲ್ಲ. ಅಮ್ಮ, ಅಲ್ಲ ನೋಡಿ, ಅಲ್ಲಿ ಬಿದ್ದಿದ್ ಬೊಂಬೆ ಇಲ್ಲಿ ಹೇಗ್ ಬಂತು? ನಮ್ಮವರೇ ಯಾರೋ ಇದನ್ನ ತಂದಿಟ್ಟಿದ್ದಾರೆ. Sudden jump scares. ಯೂನಿಟ್ ಹುಡುಗರೆಲ್ಲ ತುಂಬಾ ಗಲಾಟೆ ಮಾಡ್ತಾ ಇದ್ದಾರೆ. ಅವು ಎಲ್ರಿಗೂ ಇಲ್ಲಿರೋಕೆ ಭಯ ಆಗ್ತಾ ಇದೆ ಅಂತೆ. ನಾವೆಲ್ಲರೂ ವಾಪಸ್ ಊರಿಗೆ ಹೋಗ್ತೀವಿ ಅಂತ ಹಠ ಹಿಡ್ಕೊಳ್ಬಿಟ್ಟಿದ್ದಾರೆ. ಈಗ ಏನ್ ಮಾಡ್ಬೇಕು ಅಂತ ಅರ್ಥನೇ ಆಗ್ತಾ ಇಲ್ಲ ಸರ್. ನಾ ಬರ್ತೀನಿ ನಡಿ. ಅಂತದೇನು ಆಗಿಲ್ರಪ್ಪ, ಸಮಾಧಾನ ಮಾಡ್ಕೊಡಿ. ಇನ್ 8 ದಿವಸದಲ್ಲಿ ನಮ್ ಶೂಟಿಂಗ್ ಮುಗಿದೋಗುತ್ತೆ. ಹೌದು, ಇಲ್ಲಿ ನೋಡಿ ಹೆಣದ ಮೇಲೆ ಹಣ ಬಿಡ್ತಾ ಇದೆ. ನಮ್ಗೆ ಪ್ರಾಣ ಮೇಲೆ ಆಸೆ ಇಲ್ವಾ? ನಾವು ಹೊರಟಾಗ್ತೀವ್ರಿ, ಇಲ್ಲಿರೋದಿಲ್ಲ. ಏನ್ರಪ್ಪ, ಏನ್ ವಿಷಯ ಸರ್? ನಮ್ಗೆ ಇರಕ್ ಭಯ ಆಗತ್ತೆ, ನಾವು ಹೋಗ್ತೀವಿ. ಅಲ್ರಪ್ಪ, ನೀವೇ ಹೀಗಂದ್ರೆ ಹೇಗೆ? ಲಕ್ಷಾಂತರ ರೂಪಾಯಿ ದುಡ್ಡು ಹಾಕಿರೋ ಪ್ರೊಡ್ಯೂಸರ್ ಗತಿ ಏನಾಗ್ಬೇಕು? ಅಲ್ಲ ಸರ್, ಅವ್ರು ಹಣ ಹಾಕಿದಾರೆ ಅಂತ ಹೇಳಿ ನಾವು ಪ್ರಾಣ ಕಳ್ಕೊಳಕ್ಕಾಗತ್ತಾ? ಇಲ್ಲಿ ನೋಡ್ರಿ, ಈಗಾಗಲೇ 3/4 ಭಾಗ ಶೂಟಿಂಗ್ ಮುಗಿದೋಗಿದೆ. ಇನ್ನೊಂದ್ ಸ್ವಲ್ಪ ದಿವಸದಲ್ಲಿ 1/4 ಭಾಗನೂ ಮುಗಿದೋಗುತ್ತೆ. ಆಮೇಲೆ ನಾವೆಲ್ಲರೂ ಒಟ್ಟಿ ಹೋಗೋಣ. ಏನ್ ಸರ್ ಗಲಾಟೆ? ಏನಿಲ್ಲ, ಇವ್ರಿಗೆಲ್ಲ ಇಲ್ಲಿರೋಕ್ ಭಯ ಆಗ್ತಿದೆ. ಹೋಗ್ತೀವಿ ಅಂತ ಗಲಾಟೆ ಮಾಡ್ತಿದ್ದಾರೆ. ಇಂಪಾಸಿಬಲ್. ಯಾರು ಇಲ್ಲಿಂದ ಹೋಗ್ಕೂಡುದು. ಕೊಲೆಗಾರ ಯಾರು ಅಂತ ತೀರ್ಮಾನ ಆಗೋವರೆಗೂ ಎಲ್ಲೂ ಇಲ್ಲೇ ಇರ್ಬೇಕು. ಆಗೇನಾದ್ರು ಹೋಗೋ ಪ್ರಯತ್ನ ಪಟ್ರೆ ಅವ್ರನ್ನೇ ಕೊಲೆಗಾರ ಅಂತ ಒಳಗೆ ಹಾಕ್ಬಿಡ್ತೀನಿ. ಹುಷಾರ್, ಹೋಗಿ ಇಲ್ಲಿಂದ. ಏನ್ ವಿಷಯ ಇನ್ಸ್ಪೆಕ್ಟ್ರೆ? ನಮ್ಮ ಮೇಲಿನ ಆಫೀಸರ್ ಇಂದ ಪ್ರೆಷರ್ ಬರ್ತಾ ಇದೆ. ನಾವು ಮಾಡ್ತಿರೋ ಇನ್ವೆಸ್ಟಿಗೇಷನ್ ಇನ್ನು ತೀವ್ರಬೇಕಾಗಿದೆ. ಆದ್ರಿಂದ ಇಲ್ಲಿ ಯಾರು ಹೋಗದೇ ಇರೋ ನೋಡ್ಕೊಳ್ಳೋ ಜವಾಬ್ದಾರಿ ತಮ್ಮದು ಸರ್. ಓಕೆ, ಅದ್ರ ಬಗ್ಗೆ ನೀವು ಯೋಚನೆ ಮಾಡ್ಬಿಡಿ. ಬನ್ನಿ, ನಡೀರಪ್ಪ.
പിടിക്കുമായിരിക്കും ഇപ്പൊ എനിക്ക് തോന്നുന്നു. I think you will get attacked by ghosts. Real ghosts. ಶ್ರೀಕಂಠು 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 മറ്റേ ആ മറ്റേ ആരും സംസാരിക്കുക ಶ್ರೀಕಂಠು 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 ഇയാളെല്ലാം കുറച്ചൊക്കെ കൺവിൻസ് ಹ್ಞೂ ಸರ್ ಆ ದೆವ್ವ ಬಹಳ ಭಯಂಕರವಾಗಿತ್ತು ಸರ್. ಏನ್ರಿ ನೀವು ಅದನ್ನೆಲ್ಲ ನಂಬ್ತೀರಾ? ನನ್ನದೇ ನಿಜ ಸರ್. ಆ ದೆವ್ವ ಆ ಗುಡ್ಡದ ಮೇಲೆ ನಿಂತ್ಕೊಂಡಿತ್ತು ಸರ್. ಅದು ನಮ್ ಶ್ರೀಕಂಠನೆಲ್ಲ ಕೊಂದಾಕಿತ್ತು ಸರ್. ಹಾಗಾದ್ರೆ ಎಲ್ಲೋ ಜನ ರೀ, ನೀವ್ಯಾಕ್ರಿ ಇಷ್ಟೊತ್ತಿ ಹಾರೆ ಗೊದ್ಲಿ ಹಿಡ್ಕೊಂಡು ಅಲ್ಲಿ ಹೋಗಿದ್ರಿ ಸರ್? ನನ್ ಕ್ಷಮಿಸ್ಬಿಡಿ ಸರ್, ನಾನು ಇಲ್ಲಿಗೆ ಬಂದಿತ್ತು ಪಿಕ್ಚರ್ ಮಾಡ್ಬೇಕು ಅಂತ ಅಲ್ಲ ಸರ್. ಮತ್ತೆ ಅದಕ್ಕೆ ಅದು ಇಲ್ಲಿರೋ ನಿಧಿಗೋಸ್ಕರ. ನಿಧಿನ? ಹೌದು ಸರ್. ಇಷ್ಟೆಲ್ಲ ಅನಾಹುತವಾಗ್ತಿರೋದು ಆ ನಿಧಿಗೋಸ್ಕರನೇ. ಶ್ರೀಕಂಠ, ಈ ಎಸ್ಟೇಟ್ ಅಲ್ಲಿ ಎಲ್ಲೋ ಒಂದ್ ಕಡೆ ನಿಧಿ ಇದೆ. 8 ದಿವಸ ಶೂಟಿಂಗ್ ಹಾಕೊಂಡ್ರೆ ಸುಲಭವಾಗಿ ಅದನ್ನ ಹುಡುಕ್ಬೋದು ಅಂತ ಹೇಳಿದ್ದ. ನಿನ್ನೆವರೆಗೂ ಹುಡುಕ್ತಿದ್ವಿ, ಆದ್ರೆ ಸಿಗ್ಲಿಲ್ಲ. ನಿನ್ನೆ ರಾತ್ರಿ ಆ ನಿಧಿ ಇರೋ ಜಾಗ ಅವನು ಗೊತ್ತಾಯ್ತು ಅಂತ ಕಾಣುತ್ತೆ. ರಾತ್ರಿ 12 ಗಂಟೆ ಅಷ್ಟೊತ್ತಿಗೆ ಅಲ್ಲಿಗೆ ಬರೋಕ್ ಹೇಳಿದ್ದ. ಆದ್ರೆ ನಾನು ಅಲ್ಲಿಗೆ ಹೋಗೋ ಅಷ್ಟರಲ್ಲಿ ಆ ದೆವ್ವ ಅವನನ್ನ ಸಾಯಿಸ್ಬಿಟ್ಟಿತ್ತು. ഈ ഡോക്ടറും ഇഷ്ടമല്ലല്ലോ, അയാൾക്കും ഇഷ്ടമല്ലല്ലോ. You don't like shooting it. അത് സംശയിക്കുന്ന ನಿಧಿ ಎಲ್ಲಿದೆ ಅಂತ ಹೇಳ್ದ. ಅವನಿಗೂ ಸರಿಯಾಗಿ ಗೊತ್ತಿರ್ಲಿಲ್ಲ. ರಾತ್ರಿ ಎಲ್ಲ ಹುಡುಕ್ತಿದ್ದ. ನೆನ್ನೆ ಅದೆಲ್ಲಿದೆ ಅಂತ ಗೊತ್ತಾಯ್ತು. ಆ ದೆವ್ವ ಅಷ್ಟ್ರಲ್ಲಿ ಅವನನ್ನ ಸಾಯಿಸ್ಬಿಡ್ತು ಸರ್. all of them ಆ are ದೆವ್ವ going. ನಿಧಿನ ಕಾಯ್ತಾ ಇದೆ ಸರ್. everyone will go and search for it. അപ്പൊ ഒരാളുടെ മർഡർ ആയി കഴിഞ്ഞു അല്ലേ? ഫോർത്ത് മർഡറും കൂടെ ആയി കഴിഞ്ഞാൽ പിന്നെ കുറെ കാര്യങ്ങൾ കുറച്ചുകൂടെ ഒന്ന് ക്ലിയർ ആയി അല്ലേ? ഇവനെ പണ്ഡിത്തും ആ ഗോസ്റ്റിനെ കണ്ടു, പിന്നെ മറ്റേ അയാളും കണ്ടു. അപ്പൊ നമ്മുടെ സംശയം അത് മാത്രല്ല, ഈ മറ്റേ ഡിഗ് ചെയ്ത ആളെ നമ്മൾ കണ്ടപ്പോൾ ഈ മൈറ്റ് ബി ഡൂയിങ് ഓൾ ദീസ് തിങ്സ് അല്ലേ? അപ്പം ഇറ്റ്സ് ക്ലിയർ ദാറ്റ് ഇറ്റ്സ് നോട്ട് ഹിം. അപ്പൊ എനിക്ക് തോന്നുന്നു there is actual ghost ഉണ്ട്. and then പിന്നെ ഇങ്ങനെ സൈഡ് ബൈ സൈഡ് ഓരോ ആൾക്കാർ ഓരോ സാധനങ്ങൾ ചെയ്യുന്ന ഇടയ്ക്ക് അതാണ് നമുക്ക് കൺഫ്യൂഷൻ തരുന്നത്. person മരിച്ചപ്പം ഈ സെഡ്നോ താനോ ചോദിച്ചപ്പോ എനിക്ക് തോന്നി ഡിഗിങ് ചെയ്ത ആരെങ്കിലും കണ്ടതാണോ, അതൊരു സീക്രട്ട് റിവീൽ ആവാനുണ്ട്. ബട്ട് ഇതായിരുന്നു. ബട്ട് എനിക്ക് തോന്നുന്നു നമ്മൾ അങ്ങോട്ടേക്ക് എത്തും തോറും ഇറ്റ്സ് ഗെറ്റിംഗ് ക്രൂഷ്യൽ. ഞാൻ ജംപ് സ്കെയറിന്റെ കാര്യം പറയുന്നുണ്ട്, പക്ഷെ എനിക്ക് എവിടെ സാധനം വരുന്നുണ്ടായിരുന്നു. അപ്പൊ ഇതായിരുന്നു നമ്മുടെ റിയാക്ഷൻ. കാത്തിരിക്കുക അടുത്ത വീഡിയോ.